Good morning, sir. Morning, Very, morning, very sir. good morning, madam. Very, very great morning, Sir, madam. from Karnataka, Chikballapur district, sir. ನನ್ನ ಹೆಸರು ಪ್ರೇಮಲತಾ ಸರ್. ನಾನು Yes, ಅಪ್ಲೈ madam. ಬಂದು ರಾಮು ಸರ್ ಮತ್ತೆ ನವೀನ್ ಸರ್ ಸರ್. ಸರ್ ಕೇಳಿಸ್ತಿದೆಯಾ ಸರ್? Yes, madam. Please carry on. ಸರ್ ಸರ್ ನನಗೆ ಒಂದು ಪ್ರಾಬ್ಲಮ್ ಥೈರಾಯ್ಡ್ ಇತ್ತು ಸರ್. ನನಗೆ ಇವಾಗ ಥೈರಾಯ್ಡು 8 ಇಯರ್ಸ್ ಇಂದ ಇತ್ತು ಸರ್. ಥೈರಾಯ್ಡ್ ಎಲ್ಲ ಕ್ಲಿಯರ್ ಆಯ್ತು. ಈಗ 1 ಮಂತ್ ಇಂದ ರೈಟ್ ಸೈಡ್ ತುಂಬಾ ಪೇನ್ ಇತ್ತು ಸರ್ ನನಗೆ. ನಾನು ಈಗ ಒಂದು 4 ಡೇಸ್ ಬ್ಯಾಕ್ ಡಾಕ್ಟರ್ ಹತ್ರ ಹೋದೆ. 15 ಡೇಸ್ ಇಂದ ತುಂಬಾ ಇರಕ್ ಆಗ್ತಿಲ್ಲ, ಅಷ್ಟು ಕುತ್ಕೊಳಕ್ಕೂ ಆಗ್ತಿಲ್ಲ, ನಿಂತ್ಕೊಳಕ್ಕೂ ಆಗ್ತಿಲ್ಲ, ಆ ತರ ಆಗ್ತಿತ್ತು. ಈಗ 4 ಡೇಸ್ ಇಂದ ನಾನು ಬ್ಯಾಂಗ್ಳೂರ್ಗೆ ಹೋಗಿ ಮತ್ತೆ ಅಲ್ಲೇ ಎಲ್ಲ ಅಲ್ಟ್ರಾ ಸ್ಕ್ಯಾನಿಂಗು ಎಲ್ಲ ಮಾಡಿಸ್ದೆ ಸರ್. ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟರು. ಮಾಡಿಸ್ದೆ. ಡಾಕ್ಟರ್ ಹೇಳಿದ್ರು ಮೋಸ್ಟ್ಲಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದೆಮ್ಮ, ಅದಕ್ಕೆ ನೀವು ಇಷ್ಟು ಪೈನ್ ಆಗ್ತಾ ಇರೋದು ಅಂತ ಹೇಳಿದ್ರು ಸರ್. ಸರಿ ಅಂತ ಹೇಳಿ ಎಲ್ಲ ಟೆಸ್ಟ್ ಮಾಡಿಸ್ದೆ. ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಆಯ್ತು. ಟೆಸ್ಟ್ ರಿಪೋರ್ಟ್ ಅಲ್ಲಿ ನೋಡಿದ್ರೆ ಇದು ಈ ತರ ಇಷ್ಟು ಪ್ರಾಬ್ಲಮ್ ಇದೆ, ಇದು ಕಿಡ್ನಿ ಸ್ಟೋನ್ಸ್ ಇರ್ಬೇಕಿತ್ತು ಅಂತ ಹೇಳಿದ್ರು. ನಾನು ಕ್ಯೂರ್ಸೆಲ್ ತಗೊಂತಾ ಇದ್ದೆ, ನನಗೆ ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳಿದೆ. ರಿಪೋರ್ಟ್ ತೋರಿಸಿ ಅಂದ್ರು, ತೋರಿಸ್ದೆ. ಡಾಕ್ಟ್ರು ಓಕೆಮ್ಮ ಇಷ್ಟೊಂದು ಪವರ್ ಇದೆಯಾ ಅಂತ ಹೇಳಿದ್ರು. ತಿರ್ಗಾ ಮತ್ತೆ ನಾನು ಇದು ತಗೊಂತಾ ಇರೋದಕ್ಕೋಸ್ಕರನೇ ನನಗೆ ಕಿಡ್ನಿಯಲ್ಲಿ ಸ್ಟೋನ್ಸು ಹತ್ರ ಸೋಕಿಲ್ಲ ಅಂತ ಈಗ ನನಗೆ ಸ್ವಲ್ಪ ಕನ್ಫರ್ಮ್ ಆಗ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ರು ಸರ್. ನಾನು ಮತ್ತೆ ಬಂದು ನನ್ನ ಅಪ್ಲೈ ಸರ್ಗೆ, ನವೀನ್ ಸರ್ಗೆ ಹೇಳಿದೆ, ಕ್ಯೂರ್ಸೆಲ್ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್, ಇನ್ನು ನನಗೆ ಎಲ್ಲಿಂದ ಕಿಡ್ನಿಯಲ್ಲಿ ಸ್ಟೋನ್ ಬರುತ್ತೆ ಹೇಳಿ ಅಂದ್ರು. 2 ಪ್ಯಾಕೆಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಾನು ರಿಸಲ್ಟ್ ಎಲ್ಲ ಪಕ್ಕಾ ಬಂದಿದೆ. ನಿನ್ನೆನೂ ಎಲ್ಲ ರಿಸಲ್ಟ್ ಎಲ್ಲ ಬಂತು ಸರ್. ನನಗೆ ನೋಡಿ ಪ್ರತಿ ಒಂದೂ ಆರಾಮಾಗಿದ್ದೀನಿ ಅಂತ ಹೇಳಿದ್ರು ಸರ್. ಹೇಳಿದ ತಕ್ಷಣ ನನಗೆ ಸ್ವಲ್ಪ ಹ್ಯಾಪಿ ಆಯ್ತು. ಈಗ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಆಗಿತ್ತಂತ, ಯಾಕಂದ್ರೆ ಪ್ರಾಡಕ್ಟ್ ಖಾಲಿ ಆಗಿದೆ ಸರ್. ಪ್ರಾಡಕ್ಟ್ ಇಲ್ಲ, ಬರಬೇಕು ನನಗೆ. 1 ಮಂತ್ ಇಂದ ಪ್ರಾಡಕ್ಟ್ ತಗೊಂತಾ ಇಲ್ಲ, ಅದು ಇನ್ನ ಪ್ರಾಡಕ್ಟ್ ಬಂದಿಲ್ಲ. ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಮತ್ತೆ ನನ್ನ ಡಾಕ್ಟರ್ ಸರ್ ಇನ್ನೊಂದೇನು ಅಂತಂದ್ರೆ, ಡಾಕ್ಟರ್ಗೆ ಸಜೆಸ್ಟ್ ಮಾಡಿದೆ ಸರ್. ಡಾಕ್ಟರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಮ್ಮ ಅಂತ ಹೇಳಿದ್ರು, ಎಲ್ಲ ಹೇಳಿದೆ. ಮತ್ತೆ ನನಗೆ ಅಪ್ಲೈನ್ ಕರೆಸಿ ಪ್ಲಾನ್ ಕೊಡಿಸಿ ಮಾಡಿದಕ್ಕೆ ಡಾಕ್ಟರ್ ಇವತ್ತು ID ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಬ್ಯಾಂಗ್ಳೂರು ಅಮೇರಿಕಾದಲ್ಲಿ 11 ವರ್ಷ ಇದ್ರಂತೆ ಡಾಕ್ಟರ್. ಬಂದು ಈಗ ಇಲ್ಲೇ ಬ್ಯಾಂಗ್ಳೂರು ಬ್ಯಾಟ್ರಾಂಪುರ ಸಾಕಾರ ನಗರದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಅವ್ರು ಅಪ್ರಿಶಿಯೇಟ್ ಮಾಡಿದ್ರು ಸರ್ ಈ ಕ್ಯೂರ್ಸೆಲ್ ಬಗ್ಗೆ ತುಂಬಾ. ಅವರು ಸ್ವಲ್ಪ ಪ್ಲಾನ್ ಅವರೇ ಹೇಳಿದ್ರು. ಸ್ಟೆಮ್ ಸೆಲ್ ಬಗ್ಗೆ ನನಗೂ ಗೊತ್ತಮ್ಮ, ಆದ್ರೆ ತುಂಬಾ ಚೆನ್ನಾಗಿದೆ, ನಾನು ಪೇಷಂಟ್ಸ್ಗೆಲ್ಲ ರೆಫರ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಮತ್ತೆ ಇನ್ನೊಂದೇ ಒಂದು ಸರ್, ನಮ್ಮ ಮನೇಲಿ ಮನಿ ಪ್ಲಾಂಟ್ ಗಿಡ ಇದೆ ಸರ್. ಎಲ್ಲ ಒಣಗೋಗ್ಬಿಡ್ತಾ ಇತ್ತು. ನಮ್ಮ ಅಮ್ಮ ಅದು ತುಂಬಾ ಫೀಲ್ ಮಾಡ್ಕೊಂಡಿದ್ರು ಸರ್. ತೋರಿಸ್ತೀನಿ ನೋಡಿ ಸರ್, ಎಷ್ಟು ಯಾವ ತರ ಇದೆ. ಒಂದ್ ರೇರ್ ಎಲ್ಲ ಪೂರ್ತಿ ಒಣಗೋಗಿತ್ತು. ನಾನು ಕ್ಯೂರ್ಸೆಲ್ ನ ಪ್ಯಾಕೆಟ್ ನ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಯೂಸ್ ಮಾಡಿ ಹಾಕಿದೆ ಸರ್. ಹಾಕಿದ್ಮೇಲೆ ಚೆನ್ನಾಗಿ ಗಿಡ ಚೆನ್ನಾಗಿ ಬರ್ತಾ ಇದೆ ಸರ್. ತುಂಬಾ ತುಂಬಾ ಸರ್. ನಮ್ಗೆ ಲಯನ್ ಪ್ರಸಾದ್ ಸರ್ ನಮ್ ಇಂಡಿಯಾಗೆ ಇದು ತಗೊಂಡ್ ಬಂದು ಕ್ಯೂರ್ಸೆಲ್ ನ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದೆ ಸರ್. ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಟೀಮ್ಗೆ, ಲಯನ್ ಪ್ರಸಾದ್ ಸರ್ಗೆ, ಮತ್ತೆ ಲಯನ್ ಪೈ ರವಿಚಂದ್ರ ಸರ್, ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಇಷ್ಟು ನನ್ನ ಮಾತು ಹೇಳಿ ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ రిజల్ట్ కొట్టిదీరా. థ్యాంక్ యూ మేడం, థ్యాంక్ యూ సో మచ్. ఓకే అండి, ఇది మేడం కన్నడలో చెప్పారు. మేడం వచ్చేసి చిక్బళ్ళాపూర్ నుంచి, కాబట్టి తను కన్నడలో మాట్లాడగలిగారు. మేడం కి 8 ఇయర్స్ నుంచి థైరాయిడ్ ఉందంటండి. సో ఆ థైరాయిడ్ సమస్యకి మేడం అది కూడా ఇప్పుడు క్లియర్ అయిందని చెప్పారు. అట్లాగే మేడం కి కొన్ని రోజులుగా రైట్ సైడ్ కొద్దిగా పెయిన్ ఉన్నట్టుగా తెలిస్తే దానికి ఎందుకు చాలా పెయిన్ ఎక్కువ అయితే బెంగళూరుకు వెళ్ళి అన్ని స్కానింగ్లు అంటే అల్ట్రా స్కానింగ్ ఇవన్నీ కూడా తీస్తే కిడ్నీలో ఏమన్నా స్టోన్స్ ఉన్నాయేమో అన్న ఉద్దేశంతో ఈ అల్ట్రా స్కానింగ్ అవన్నీ తీశారంటండి. సో దానికి వాళ్ళు తీసుకునేది ఏంటంటే, నేను ఆల్రెడీ మన క్యూర్సెల్ తీసుకుంటున్నాను అని చెప్పిన తర్వాత అవి కూడా లేవు అన్న సంగతి, ఇంత పవర్ఫుల్ గా మనకి ఎట్లా రిజల్ట్ వచ్చిందని చెప్పి డాక్టర్ అడిగారంట. సో డాక్టర్ కి మన ఈ క్యూర్సెల్ వాడుతున్నందుకు అది వెళ్ళిపోయిందని చెప్పిన తర్వాత తన ఆశ్చర్యంతో అసలు ఏంటిది అని కనుక్కున్నారంట. సో ఆ డాక్టర్ ఏంటంటే US రిటర్న్ ఇండియా అయిన 11 years గా
ఆ డాక్టర్ గారు అక్కడ రిటర్న్ అయిన వ్యక్తి, అంటే అలాంటి మంచి డాక్టర్ కి తను మన ప్లాన్ చెప్పిన తర్వాత తను కూడా ఈ రోజు మనతో పాటు నడవడానికి స్టెమ్ సెల్ గురించి నాకు బాగా తెలుసు అని చెప్పి తను కూడా మనతో పాటు సహకార నగర్ నుంచి వస్తున్నారు ఒక డాక్టర్ మన యూనివర్సిటీలోకి, మన న్యూ యంగ్ ఫ్యామిలీలోకి. అట్లాగే మనీ ప్లాంట్ కూడా వేశారు, మనీ ప్లాంట్ చక్కగా వచ్చిందని చెప్పారు. ఓకే మేడం, థ్యాంక్ యూ సో మచ్. నిజంగా ఇలాంటి కొన్ని అద్భుతమైన రిజల్ట్స్ మాత్రం నిజంగా చాలా చాలా ఎక్కువ వస్తున్నాయండి. ఓకే.